ಇನ್ನು ಬಳ್ಳಾರಿ ಜೈಲಿನಲ್ಲಿ ಮೊದಲ ದಿನವೇ ನಟ ದರ್ಶನ್ ಒದ್ದಾಡಿದ್ದಾರಂತೆ. ಹೊಸ ಜೈಲಿನ ವಾತಾವರಣ ಸೆಟ್ ಆಗದೆ ಪರದಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ರಾತ್ರಿ 1 ಗಂಟೆವರೆಗೂ ನಿದ್ದೆ ಬಾರದೆ ಒದ್ದಾಡಿದ್ದಾರೆ ಏಕಾಂಗಿಯಾಗಿರುವಂತಹ ದರ್ಶನ್. ಸಣ್ಣ ಸೆಲ್ ಆಗಿರೋದ್ರಿಂದ ಚಾಲೆಂಜಿಂಗ್ ಸ್ಟಾರ್ಗೆ ಇಲ್ಲಿ ಬಹಳ ದೊಡ್ಡ ಚಾಲೆಂಜ್ ಎದುರಾಗ್ಬಿಟ್ಟಿದೆಯಂತೆ. ಹಾಗಾದ್ರೆ ದರ್ಶನ್ರ ಬಳ್ಳಾರಿ ಜೈಲ್ ಡೈರಿ ಹೇಗಿದೆ? ರಾತ್ರಿ 1 ಗಂಟೆವರೆಗೂ ಒದ್ದಾಟ, ಜೊತೆಗಾರರು ಯಾರೂ ಇಲ್ಲ, ಈಗ ದರ್ಶನ್ ಏಕಾಂಗಿ. ಹಾಗಾಗಿ ಇಡೀ ದಿನ ಒದ್ದಾಡಿದ್ದಾರೆ ಎನ್ನುವಂತ ಮಾಹಿತಿ, ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಬಳ್ಳಾರಿಯ ರಾಜಾತಿಥ್ಯದಿಂದ, ಪರಪ್ಪನ ಅಗ್ರಹಾರದ ರಾಜಾತಿಥ್ಯದಿಂದ ಸದ್ಯ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಮೊದಲ ದಿನವನ್ನ ಕಳೆದಿದ್ದಾರೆ ನಟ ದರ್ಶನ್. ಹೇಗಿತ್ತು ಮೊದಲ ದಿನ? ಸೆಟ್ ಆದ್ರಂತ ಬಳ್ಳಾರಿಯ ಗಣಿ ಧೂಳಿಗೆ, ಬಳ್ಳಾರಿಯ ಆ ಹೀಟ್ಗೆ? ವಿದ್ಯಾಶ್ರೀ, ಮುಖ್ಯವಾಗಿ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಅವರು ನಿನ್ನೆ 10:30ಕ್ಕೆ ಅಂದರೆ ಬೆಳಗಿನ ಜಾವ 10:30ಕ್ಕೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ತಂದಾಕಿರುವಂಥದ್ದು. ನಿನ್ನೆ ಇಡೀ ದಿವಸ ಅವರ ಕೆಲವೊಂದಿಷ್ಟು ನಿಯಮದ ಪ್ರಕಾರ, ಅಂದರೆ ಜೈಲಿನ ನಿಯಮದ ಪ್ರಕಾರ ಅಡ್ಮಿಷನ್ ಆಗಿರ್ಬೋದು, ವೈದ್ಯಕೀಯ ತಪಾಸಣೆ ಹೀಗೆ ಕಳಿತು. ತದನಂತರದಲ್ಲಿ ಮೊದಲ ದಿನ ಅಂದರೆ ರಾತ್ರಿಯನ್ನು ದರ್ಶನ್ ನಿದ್ದೆ ಇಲ್ಲದೆ ಈಗ ಜೈಲಿನಲ್ಲಿ ಕಳೆದಿರುವಂಥ ಒಂದು ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂಥದ್ದು. ಕಾರಣ ಇಷ್ಟೇ, ಇದು ಹಳೆ ಕಾಲದ ಜೈಲಾಗಿರೋದ್ರಿಂದ ದರ್ಶನ್ ಅವರಿಗೆ ರಾತ್ರಿ 2 ಗಂಟೆವರೆಗೂ ಕೂಡ ಸಾಕಷ್ಟು ಒಂದು ರೀತಿ ಗೊಂದಲ ಆಗಿತ್ತು. ಯಾಕಂದರೆ ಒಂದು ಜೈಲಿನ ಕಟ್ಟಡವನ್ನೇ ನೋಡಿ ಸಾಕಷ್ಟು ಏನು ದರ್ಶನ್ ಅವ್ರಿಗೂ ಕೂಡ ಶಾಕ್ ಆಗಿತ್ತು. ಯಾಕಂದರೆ 1874ರಲ್ಲಿ ನಿರ್ಮಾಣ ಆದಂಥ ಈ ಕಟ್ಟಡ ಇಂದಿಗೂ ಕೂಡ ಅದೇ ಥರನಾಗಿ ಇರುವಂಥದ್ದು. ಹಾಗಾಗಿ ಗೋಡೆಗಳಿಗೆ ಸುಣ್ಣ ಬಣ್ಣ ಬಳಿದ್ರೆ ಬಿಟ್ಟರೆ ಬೇರೆ ಥರನಾದಂಥ ವ್ಯವಸ್ಥೆ ಇಲ್ಲ. ಸಾಮಾನ್ಯ ಕೈದಿ ಅಂತಲೂ ಕೂಡ ಹೈ ಸೆಕ್ಯೂರಿಟಿ ಸೆಲ್ನ 15ನೇ ನಂಬರ್ ಕೋಣೆಯಲ್ಲಿ ದರ್ಶನ್ ಅವ್ರನ್ನು ಕೂಡ ಇಡಲಾಗಿತ್ತು. ಹಾಗಾಗಿ ಆ ಒಂದು ಕೋಣೆ ಅಕ್ಕಪಕ್ಕದಲ್ಲೂ ಕೂಡ ಯಾರೂ ಕೈದಿಗಳು ಇರಲಿಲ್ಲ. ಜೊತೆಗೆ ಈ ದರ್ಶನ್ ಅವ್ರನ್ನ ಒಬ್ಬರನ್ನೇ ಆ ಒಂದು ಏನು ಸೆಲ್ಲಲ್ಲಿ ಇರಿಸಿದ ಪರಿಣಾಮವಾಗಿ ಏನು ನಮಗೆ ಸಿಕ್ಕಿರುವಂಥ ಮಾಹಿತಿಗಳ ಪ್ರಕಾರ 2 ಗಂಟೆವರೆಗೂ ಕೂಡ ದರ್ಶನ್ ನಿದ್ದೆಯನ್ನು ಮಾಡಿಲ್ಲ. ಬದಲಾಗಿ ಏನು ಕೆಲವೊಂದಿಷ್ಟು ಯೋಚನೆಗಳಲ್ಲಿ ಕಾಲ ಕಳೆದ್ರು ಅನ್ನುವಂಥ ಒಂದು ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂಥದ್ದು. ಏನು ಬಳ್ಳಾರಿ ಜೈಲ್ ಅಂದರೆ ಅದು ಸಾಕಷ್ಟು ಕಠಿಣ ಕಾರಾಗೃಹ ಅನ್ನುವಂಥ ಒಂದು ನಿಟ್ಟಲ್ಲಿ ಈ ಹಿಂದಿನಿಂದಲೂ ಕೂಡ ಏನು ನಿಯಮ ಇರುವಂಥದ್ದು. ಹಾಗಾಗಿ ದರ್ಶನ್ ಅವ್ರನ್ನ ನಿನ್ನೆ ಬೆಳಗ್ಗೆ ಇಲ್ಲಿ ಕರೆತಂದು ಇಡಲಾಗಿರುವಂಥದ್ದು. ಜೊತೆಗೆ ಅವರ ಅಕ್ಕಪಕ್ಕದಲ್ಲೂ ಕೂಡ ಯಾವ ಒಬ್ಬ ಕೈದಿಯನ್ನು ಕೂಡ ಇರಿಸಿಲ್ಲ. ಬದಲಾಗಿ ಏನು 3 ಜನ ಏನು ಇಬ್ಬರು ಹೋಮ್ ಗಾರ್ಡ್ಗಳು ಮತ್ತು ಒಬ್ಬರು ASI ಮೂಲಕ ಅವರನ್ನು ವಾಚ್ ಮಾಡುವಂಥ ಒಂದು ಕೆಲಸ ಕೂಡ ನಿರಂತರ ಆಗ್ತಿರುವಂಥದ್ದು. ಆದರೆ ಅಕ್ಕಪಕ್ಕದಲ್ಲೂ ಕೂಡ ಯಾವ ಒಬ್ಬ ಕೈದಿ ಇರದ ಪರಿಣಾಮವಾಗಿ ಈಗ ದರ್ಶನ್ ಇಡೀ ರಾತ್ರಿ ಕೂಡ ನಿದ್ದೆಯನ್ನು ಮಾಡಿಲ್ಲ. ಯಾಕಂದರೆ ಏನು 9 ಗಂಟೆ ವೇಳೆಗೆ ಏನು ಊಟವನ್ನು ಸೇವಿಸಿದಂಥ ದರ್ಶನ್ ತದನಂತರದಲ್ಲಿ ಏನು 11 ಗಂಟೆವರೆಗೂ ಕೂಡ ಏನು ಅಲ್ಲೇ ಜೈಲಿನ ಸೆಲ್ ಒಳಗಡೆನೆ ಓಡಾಡ್ಕೊಂಡಿದ್ರು. ಆದರೆ ತದನಂತರದಲ್ಲಿ 2 ಗಂಟೆವರೆಗೂ ಕೂಡ ದರ್ಶನ್ ನಿದ್ದೆಯನ್ನು ಮಾಡದೆ, ಅಂದರೆ ತನ್ನ ಮೊದಲ ರಾತ್ರಿ ಅಂದರೆ ಜೈಲಿನಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ನಿದ್ದೆ ಇಲ್ಲದೆ ತಮ್ಮ ಮೊದಲ ರಾತ್ರಿಯನ್ನು ಕಳೆದಿರುವಂಥದ್ದು. ಈಗ ಬೆಳಗಿನ ಏನು ಉಪಹಾರ ಅಂದರೆ ಉಪ್ಪಿಟ್ಟು ಮತ್ತು ವಾಂಗಿಬಾತ್ ಹಾಗೇನೆ ಚಿತ್ರಾನ್ನ ಇರುತ್ತೆ. ಅದರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಅಂದರೆ 350 ಗ್ರಾಮ್ ಅಷ್ಟು ಒಬ್ಬ ಕೈದಿಗೆ ಆ ಒಂದು ಏನು ಉಪಹಾರ ಕೊಡ್ತಾರೆ, ಅದನ್ನು ದರ್ಶನ್ ಅವ್ರಿಗೂ ಕೂಡ ಕೊಟ್ಟಿರುವಂಥದ್ದು. ಉಪಹಾರವಾಗಿ ಉಪ್ಪಿಟ್ಟನ್ನು ದರ್ಶನ್ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಹಾಗಾಗಿ 350 ಗ್ರಾಮ್ ಉಪ್ಪಿಟ್ಟನ್ನು ಈಗ ದರ್ಶನ್ ಸೇವನೆ ಮಾಡಿರುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಿರುವಂಥದ್ದು. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.